ಉಗ್ರರ ನರಮೇಧ ಖಂಡಿಸಿ ತುಮಕೂರಿನಲ್ಲಿ ಪ್ರತಿಭಟನೆ. ಭಯೋತ್ಪಾದಕರಿಗೆ ತಕ್ಕ ಪಾಠ ಕಲಿಸುವಂತೆ ಆಗ್ರಹ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಖಂಡಿಸಿ ತುಮಕೂರು ನಗರದಲ್ಲಿ ಯೂತ್ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಟೌನ್ ಹಾಲ್ನಿಂದ ಭದ್ರಮ್ಮ ಚೌಟ್ರಿಯವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಯುವ ಕಾಂಗ್ರೆಸ್ ಅಧ್ಯಕ್ಷ ನಿಖಿಲ್ ರಾಜಣ್ಣ ನೇತೃತ್ವದಲ್ಲಿ ನೂರಾರು ಮಂದಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಉಗ್ರರ ಕೃತ್ಯವನ್ನ ಖಂಡಿಸಿದ್ರು. ನಗರದ ಟೌನ್ ಹಾಲ್ ಸರ್ಕಲ್ನಿಂದ ಭದ್ರಮ್ಮ ಚೌಟ್ರಿಯವರೆಗೂ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಲಾಯಿತು. ದೇಶದಲ್ಲಿ ಇಂಟೆಲಿಜೆನ್ಸ್ ವಿಫಲವಾಗಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕೂಡಲೇ ದುಷ್ಕೃತ್ಯ ಎಸಗಿದವರ ವಿರುದ್ಧ ಕ್ರಮ ಕೈಗೊಳ್ಳುವ ಮೂಲಕ ಉಗ್ರರಿಗೆ ತಕ್ಕ ಪಾಠ ಕಲಿಸುವಂತೆ ಆಗ್ರಹಿಸಿದ್ದಾರೆ. ಪಹಲ್ಗಾಮ್ನಲ್ಲಿ ಏನು ನಡೆದಂತ ಒಂದು ಕೃತ್ಯ ನಡಿಬಾರದಾಗಿತ್ತು. ಅದಕ್ಕೆ ನಾವೆಲ್ಲರೂ ಸಂತಾಪ ಸೂಚಿಸೋ ಒಂದು ದೃಷ್ಟಿನಲ್ಲಿ ರಾಷ್ಟ್ರದ ಯುವ ಕಾಂಗ್ರೆಸ್ ರಾಜ್ಯದ ಯುವ ಕಾಂಗ್ರೆಸ್ ಹಾಗೂ ಕರ್ನಾಟಕ AICC ಆಗಿರ್ಬೋದು, KPCC ಆಗಿರ್ಬೋದು, ಇದನ್ನು ತೀವ್ರವಾಗಿ ಖಂಡಿಸ್ತೇವೆ. ಹಾಗೂ ಈ ಥರ ಘಟನೆಗಳು ಇನ್ಯಾವತ್ತೂ ಮುಂದೆ ನಡೆದರೆ ಅಂತ ದೃಷ್ಟಿಯಲ್ಲಿ ನಾವಾದರೂ ಕೇಳ್ಕೊಂತ ಈ ಹಿಂದೆ ಏನೇನು ನಡೆದಿದೆ ಅದಕ್ಕೆಲ್ಲದಕ್ಕೂ ಪ್ರತಿ ಉತ್ತರವಾಗಿ ಕೊಟ್ಟಿದ್ದಾರೆ. ಈ ಮುಂದೆನೂ ಸಹ ನಾವೆಲ್ಲ ಒಗ್ಗಟ್ಟಿನಿಂದ ಒಂದು ಕ್ಲಿಯರ್ ಮೆಸೇಜ್ನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಇವಾಗ ಒಗ್ಗಟ್ಟಿನ ತೋರಿಸ್ಬೇಕು ಅನ್ನೋ ರೀತಿಯಲ್ಲಿ ನಾವು ಇವತ್ತು ಒಂದು ಮೌನವಾದ ಪ್ರತಿಭಟನೆ, ಒಂದು ಶಾಂತಿಯುತವಾದ ಪ್ರತಿಭಟನೆಯನ್ನು ನಾವು ತುಮಕೂರು ಜಿಲ್ಲಾ ಯೂತ್ ಕಾಂಗ್ರೆಸ್ ವತಿಯಿಂದ ಕೇಂದ್ರ ಸರ್ಕಾರಕ್ಕೆ ಇದೊಂದು ಎಚ್ಚರಿಕೆ ಗಂಟೆಯಾಗಿ ನಾವು ನಮ್ಮ ಯೂತ್ ಕಾಂಗ್ರೆಸ್ ಕಡೆಯಿಂದ ನಾವು ಇದನ್ನು ಹಮ್ಮಿಕೊಂಡಿರೋದು. ಈ ಒಂದು ನಾವಿವಾಗ ಇದರಲ್ಲಿ ನಾವೇನು ಬೇರೆ ರಾಜಕೀಯ ಮಾತಾಡೋದಕ್ಕೆ ಹೋಗಲ್ಲ. ಈ ಪರಿಸ್ಥಿತಿನ ನಾವೆಲ್ಲರೂ ಜಾತ್ಯತೀತವಾಗಿ ಹಾಗೂ ಪಕ್ಷಾತೀತವಾಗಿ ನಾವು ಇದನ್ನು ಸ್ವೀಕರಿಸಿ ಇದನ್ನು ಧೈರ್ಯವಾಗಿ ನಾವು ಇದನ್ನು ಎದುರಿಸಬೇಕು. ಜೀವ ಮುಸಲ್ಮಾನರದು ಒಂದೇ, ಹಿಂದೂಗಳದು ಒಂದೇ, ನಾವು ಕೂಡ ಹಿಂದೂನೇ. ಇದನ್ನು ಬೇರೆ ರೀತಿಯಾಗಿ ತಗೊಂಡೋಗೋದು ಬೇಡ. ಇವತ್ತೇನಾಗಿದೆ ಇವಾಗ ಸಾವಲ್ಲಿ ನಾವು ಯಾವುದನ್ನು ಇದನ್ನು ಮಾತಾಡೋದು ತಪ್ಪಾಗ್ತದೆ. ಏನಿದೆ ಒಂದು ಜೀವಕ್ಕೆ ಹಿಂದೂಗೂ ಎಷ್ಟು ಬೆಲೆ ಇದೆಯೋ ಎಲ್ಲ ಜಾತಿಗೂ ಅಷ್ಟೇ ಬೆಲೆ ಇದೆ. ಹಾಗಾಗಿ ಇದನ್ನು ಬೇರೆ ರೀತಿಯಿಂದ ತಗೊಂಡೋಗೋದು ಬೇಡ ಅಂತ ನಾನು ಕೇಳ್ಕೊತೀನಿ. ನಮ್ಮ ದೇಶದ ಹಾಗೂ ಇಡೀ ಜಗತ್ತಿನಲ್ಲೇ ಒಂದು ಸ್ವರ್ಗ ಅನ್ನುವಂಥ ನಿಟ್ಟಿನಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಕಾಶ್ಮೀರ ರಾಜ್ಯದ ಪಹಲ್ಗಾಮ್ನಲ್ಲಿ ಒಂದು ಘಟನೆ ನಡೆದಿದೆ. ಇದು ನಿಜವಾಗ್ಲೂ ಕೂಡ ಬಹಳ ಒಂದು ಮನಸ್ಸಿಗೆ ನೋವು ತರುವಂತಹ ಒಂದು ಇನ್ಸಿಡೆಂಟ್ ಆಗಿದೆ ಅಂತ ನಾವು ಈ ವಿಚಾರವಾಗಿ ನಾನು ತಿಳಿಸಕ್ಕೆ ಬಯಸ್ತೀನಿ. ಈ ನಿಟ್ಟಿನಲ್ಲಿ ಇವತ್ತು ಏನು ನಾವು ಯುವ ಕಾಂಗ್ರೆಸ್ ವತಿಯಿಂದ ನಮ್ಮ ತುಮಕೂರು ನಗರದ ಟೌನ್ ಹಾಲ್ ವೃತ್ತದಿಂದ ಇವತ್ತು ಭದ್ರಮ್ಮ ಚೌಟ್ರಿವರೆಗೂ ಒಂದು ಇವರ ಆತ್ಮಕ್ಕೆ ಒಂದು ಶಾಂತಿ ಸಿಗಲಿ ಅನ್ನೋವಂಥ ಒಂದು ನಿಟ್ಟಿನಲ್ಲಿ ಇವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇವತ್ತು ನಾವು ಈ ಒಂದು ಶಾಂತಿಯುತವಾದಂಥ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ನಾವೆಲ್ಲ ಇವತ್ತು ಏನು ಬೇಡ್ಕೊಳ್ತಾ ಇದ್ದೀವಿ ಅಂದರೆ ಆ ಭಗವಂತ ಸೃಷ್ಟಿಕರ್ತನಲ್ಲಿ ಇವತ್ತು ಯಾರು ಆ ಒಂದು ಕೃತ್ಯದಲ್ಲಿ ಇವತ್ತು ಮರಣ ಹೊಂದಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬದಲ್ಲಿ ಇವತ್ತು ಆ ಒಂದು ನೋವನ್ನು ತಡ್ಕೊಳ್ಳುವಂತಹ ಒಂದು ಶಕ್ತಿಯನ್ನು ಆ ಸೃಷ್ಟಿಕರ್ತನು ಭಗವಂತ ನೀಡಲಿ ಅಂತ ನಾವೆಲ್ಲ ಪ್ರಾರ್ಥಿಸ್ಕೊಳ್ತಾ ಇವತ್ತು ಏನು ಮುಂದಿನ ದಿನಗಳಲ್ಲಿ ಏನು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿದ್ದಾರೆ ಹಾಗೂ ಏನು ಗೃಹ ಮಂತ್ರಿ ಅಮಿತ್ ಶಾ ಅವರಿದ್ದಾರೆ, ನಮಗೆ ಹಿಂದೆ ಕೂಡ ಒಂದು ಭರವಸೆಯನ್ನು ಕೊಟ್ಟಿದ್ದರು. ಏಕ ದೋ ಲಾಯಂಗೆ ಅಂತ ಒಂದು ಭರವಸೆಯನ್ನು ಕೊಟ್ಟು ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ನಾವು ಇದರಲ್ಲಿ ಯಾವುದೇ ರೀತಿಯಾದಂಥ ಒಂದು ರಾಜಕಾರಣ ಮಾಡ್ದಲೇ ಇವತ್ತು ಕಾಂಗ್ರೆಸ್ ಪಕ್ಷ ಕೂಡ ನಮ್ಮ ಹೈಕಮಾಂಡ್ ಕೂಡ ಇವತ್ತು ನಾವೆಲ್ಲ ಏನು ಇದೊಂದು ದೇಶದ ವಿಚಾರ, ದೇಶದ ಒಂದು ಮರ್ಯಾದೆಯ ವಿಚಾರ ಅಂತ ಬಂದಂಥ ಸಂದರ್ಭದಲ್ಲಿ ನಾವು ಪ್ರತಿಯೊಂದು ಪಕ್ಷಗಳು, ಧರ್ಮಗಳು, ಜಾತಿಗಳು ಎಲ್ಲ ಒಗ್ಗಟ್ಟಾಗಿ ಇವತ್ತು ನಾವು ದೇಶದ ಪರ ನಿಲ್ಲಬೇಕಾಗಿದೆ. ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಂದರೆ ಏನು ಪ್ರಧಾನಮಂತ್ರಿ ಅವರು ಹೇಳಿದರು, ಇವತ್ತು ಸುಮಾರು 25ಕ್ಕಿಂತ ಹೆಚ್ಚು ಮರಣವನ್ನು ಹೊಂದಿದ್ದಾರೆ. ಅದರಲ್ಲಿ ಅತಿ ದುಃಖವಾದ ವಿಚಾರ ಅಂತಂದರೆ ನಮ್ಮ ಕರ್ನಾಟಕದ ಪ್ರವಾಸಿಗರು ಕೂಡ ಇವತ್ತು ಮೃತಪಟ್ಟಿದ್ದಾರೆ. ಸೇನೆ ವಿಚಾರವಾಗಿ ನಾವು ಹಿಂದೆ ಕೂಡ ಯುವ ಕಾಂಗ್ರೆಸ್ ವತಿಯಿಂದ ನಾವು ಸೇನೆಯಲ್ಲಿ ಏನು ಒಂದು ಕಂಡೀಷನ್ಸನ್ನು ಹಾಕಿದ್ರು, ರಿಸ್ಟ್ರಿಕ್ಷನ್ಸನ್ನು ಹಾಕಿದ್ರು, ಏಜ್ ಆಗಿರ್ಬೋದು, ಬೇರೆ ರೀತಿಯಾದಂಥದ್ದು ಎಲ್ಲ ಅದ್ರ ವಿರುದ್ಧ ಎಲ್ಲ ನಾವು ಪ್ರತಿಭಟನೆಗಳ ಕೂಡ ಎಲ್ಲ ನಾವು ಮಾಡ್ಕೊಂಡು ಬಂದಿದ್ದೀವಿ. ಅದನ್ನು ತಪ್ಪುಗಳನ್ನು ಎತ್ತು ತೋರಿಸೋಂಥ ನಾವು ಕೆಲಸವನ್ನು ಯುವ ಕಾಂಗ್ರೆಸ್ ಪ್ರತಿಯೊಂದು ನಿಟ್ಟಿನಲ್ಲಿ ಕೂಡ ಯುವಕರ ಪರವಾಗಿ ನಿಂತು ಮಾಡ್ಕೊಂಡು ಬಂದಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.